ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ಮಾಧವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಕರ್ನಾಟಕ ಜಾನಪದ ಪರಂಪರೆಯ ಕಂಪನ್ನು ಹರಡುತ್ತಿರುವ ಸಿರಿಗಂಧದ 25ನೇ ಭಾಗಕ್ಕೆ ಶ್ರೀನಿವಾಸ ಮೂರ್ತಿ, ಕವಿತಾ ಸಾಗರ ಬಯಸುವ ಸ್ವಾಗತ ಸುಸ್ವಾಗತ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಅನ್ನೋ ಒಂದು ಗಾದೆನೇ ಇದೆಯಲ್ವೇ. ಬಳ್ಳಾರಿ ಜಿಲ್ಲೆ ಹಡಗಲಿ ತಾಲೂಕಿನ ಒಂದು ಊರು ಮೈಲಾರ. ಆ ಮೈಲಾರಲಿಂಗನ ಭಕ್ತರೇ ಗೊರವರು. ಈ ಗೊರವರು ವಚನಕಾರರಿಗಿಂತ ಹಿಂದೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದರೆಂದು ಶಾಸನಗಳು ಹೇಳುತ್ತವೆ. ಮೈಲಾರಲಿಂಗನ ಭಕ್ತರಾಗಿ ದೀಕ್ಷೆಯನ್ನು ತೆಗೆದುಕೊಂಡ ಈ ಗೊರವರನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಗುಡ್ಡರು ಎಂದು ಕರೆಯುತ್ತಾರೆ. ಹಾಡು ಹೇಳಿಕೊಂಡು ಕುಣಿಯುವ ಗೊರವರ ಮಣೇವು ಸಂಪ್ರದಾಯವನ್ನು ನೋಡಲು ನಾವೀಗ ಧಾರವಾಡ ಜಿಲ್ಲೆಗೆ ಹೋಗೋಣ. ಗೊರವರು ನಡೆಸುವ ಮಣೇವು ಎನ್ನುವ ಆಚರಣೆ ಅವರಲ್ಲಿ ಬಹಳ ಮುಖ್ಯವಾದುದು. ಕರಿ ಉಣ್ಣೆಯ ಕಂಬಳಿಯನ್ನು ಹಾಸಿ ಸುತ್ತಲೂ ರಂಗುರಂಗಾದ ಚಿತ್ತಾರದ ರಂಗೋಲೆ ಹಾಕಿ ನಡುವೆ ಬೃಹತ್ತಾದ ತ್ರಿಶೂಲವನ್ನು ಬರೆದಿರುವುದೇ ಅವರ ಪರಂಪರೆಯ ಸಂಕೇತವೆಂದು ತಿಳಿಯುವುದಕ್ಕೆ. ಈ ಚಿತ್ತಾರದ ಸುತ್ತ ಹಣ್ಣು ಹಂಪಲು ಹಾಲುಗಳಿಂದ ತುಂಬಿದ ದೋಣಿಗಳು, ಕಂಚು ಅಥವಾ ಕಟ್ಟಿಗೆಯ ದೋಣಿಗಳನ್ನು ಭಕ್ತರು ಅಕ್ಷಯ ಪಾತ್ರೆಗಳೆಂದೇ ಬಳಸುತ್ತಾರೆ. ದೋಣಿಗಳಲ್ಲಿ ಆಹಾರ ಪದಾರ್ಥಗಳನ್ನು ತುಂಬಿಸಿಕೊಳ್ಳುವುದು ಒಂದು ಆಚರಣೆ. ಅದರಲ್ಲೇ ಅವರು ಊಟವನ್ನೂ ಮಾಡುತ್ತಾರೆ. ಗಂಟೆ ಡಮರುಗುಗಳನ್ನು ಬಾರಿಸುತ್ತಾ ಬರುವ ಗೊರವಯ್ಯಗಳ ವೇಷಭೂಷಣಗಳು ಯಾರನ್ನಾದರೂ ಆಕರ್ಷಿಸುತ್ತದೆ. ಬಣ್ಣ ಬಣ್ಣದ ಬಟ್ಟೆಗಳಿಂದ ಕೂಡಿದ ನಿಲುವಂಗಿ, ಕೊರಳಲ್ಲಿ ಕವಡೆ ಸರ, ಕಂಕುಳಲ್ಲಿ ಜೋಳಿಗೆ, ತ್ರಿಶೂಲ, ಕೈಯಲ್ಲಿ ಗಳಚಿಕ್ಕುವ ಗಂಟೆ, ಡಮರುಗದ ನಾದಕ್ಕೆ ಎದೆ ಝಲ್ ಎನ್ನದಿರದು. ಒಂದು ದಂತಕಥೆಯ ಪ್ರಕಾರ ಮಣಿಮಲ್ಲಾಸುರನನ್ನು ಕೊಂದ ಮೈಲಾರಲಿಂಗನಿಗೆ ಶಿವ ಮೆಚ್ಚಿ ಹೇಳುತ್ತಾನೆ, 7 ಕೋಟಿಗೆ ಅರಸಾಗಿ ಆಳು, ನನ್ನನ್ನು ಅರಿಯದ ದುಷ್ಟರನ್ನು ಬೆನ್ನಸಿಡಿ, ಬಾಯಿ ಬೀಗ, ಉರಿ ಕೊಂಡಗಳಲ್ಲಿ ಬೀಳಿಸು, ಕಳ್ಳರನ್ನು ಬಾರಿಕೋಲಿನಿಂದ ಹೊಡೆದು ನಾಯಿಯಂತೆ ಬೊಗಳಿಸು ಎಂದು ಹೇಳಿ ಭೂಮಿಗೆ ಕಳುಹಿಸಿದನಂತೆ. ಮೈಲಾರಲಿಂಗನಿಗೆ ಹರಕೆ ಹೊತ್ತ ಗೊರವರಂತೂ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಚಾಟಿ ಏಟನ್ನು ಒಂದೇ ಸಮನೆ ಕಾಲಿಗೆ ಹಾಕಿಕೊಳ್ಳುವುದಂತೂ ಮೈ ನವಿರೇಳಿಸುತ್ತದೆ. ಒಂದು 1000 ವರ್ಷದ ಇತಿಹಾಸವುಳ್ಳ ಗೊರವರ ವೇಷಭೂಷಣವೇ ವಿಲಕ್ಷಣ. ವಚನ ಚಳುವಳಿ ಪ್ರಾರಂಭಕ್ಕೆ ಮೊದಲು ಮಠ ದೇವಾಲಯಗಳನ್ನು ಕಟ್ಟಿಕೊಂಡು ಸಮಾಜದಲ್ಲಿ ಬಹಳಷ್ಟು ಗೌರವಾದರಗಳನ್ನು ಪಡೆದಿದ್ದವರು ಗೊರವರು. ಇವರೇ ಈಗ ನಮ್ಮ ನಡುವಿರುವ ಗೊರವರು ಎಂದು ಹೇಳುವುದು ಸ್ವಲ್ಪ ಕಷ್ಟ. ಆದರೂ ಗೊರವರ ವೇಷಭೂಷಣಗಳನ್ನು ಗಮನಿಸಿದರೆ ಆ ಗೊರವರೇ ಈಗಿರುವವರು ಎಂದು ಹೇಳಬಹುದು.
ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿಂತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ. ಈ ಹಾಡನ್ನು ಕೇಳೋದಕ್ಕೆ ಎಷ್ಟು ಇಂಪಾಗಿದೆಯಲ್ವೇ? ಜನಪದ ಗೀತೆಗಳಲ್ಲಿರುವ ವಸ್ತುವಿನ ವೈವಿಧ್ಯತೆ ಆಧುನಿಕರ ಮನಸ್ಸನ್ನು ಸೂರೆಗೊಳ್ಳದೆ ಬಿಟ್ಟಿಲ್ಲ. ಜೋಗಿಯ ಸುಂದರ ರೂಪಕ್ಕೆ, ಕಿನ್ನರಿಯ ನಾದಕ್ಕೆ, ಹಾಡಿನ ಮೋಡಿಗೆ ಮುರುಳಾಗಿ ಹಿಂದೆ ಬೀಳುವ ಹೆಣ್ಣಿನ ಚಿತ್ರಣವೇ ಈ ಹಾಡಿನ ಜೀವಾಳ. ಹೆಸರಾಂತ ಗಾಯಕರಾದ ದಾವಣಗೆರೆಯ ಶ್ರೀ ಜಿ ಮಹಾಂತೇಶ್ ಅವರು ತಮ್ಮ ಮಧುರ ಕಂಠದಿಂದ ಈ ಹಾಡನ್ನು ಹಾಡಿ ನಿಮ್ಮನ್ನು ರಂಜಿಸ್ತಾರೆ. ಕಿನ್ನುರಿ ನುಡಿಸೋನ ಧ್ವನಿ ಚಂದವೋ, ಕಿನ್ನುರಿ ನುಡಿಸೋನ ಬೆರಳು ಚಂದವೋ, ಕಿನ್ನುರಿ ನುಡಿಸೋನ ಬೆರಳು ಚಂದವ ನೋಡಿ ಚುಕ್ಕಿ ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು, ಚುಕ್ಕಿ ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು, ಚುಕ್ಕಿ ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು. ಎಲ್ಲಿ ಜೋಗಪ್ಪ ನಿನ್ನರಮಾನೆ, ಎಲ್ಲಿ ಜೋಗಪ್ಪ ನಿನ್ನ ಸ್ಥಳಮಾನೆ, ಎಲ್ಲಿ ಜೋಗಪ್ಪ ನಿನ್ನರಮಾನೆ, ಎಲ್ಲಿ ಜೋಗಪ್ಪ ನಿನ್ನರಮಾನೆ, ಎಲ್ಲಿ ಜೋಗಪ್ಪ ನಿನ್ನ ಸ್ಥಳಮಾನೆ, ಎಲ್ಲಿ ಜೋಗಪ್ಪ ನಿನ್ನರಮಾನೆ. ಕತ್ತನಿಗಟ್ಟ ಕಾರಿನಗಟ್ಟ ಮತ್ತಿಗಟ್ಟ ಮಾರಿನಗಟ್ಟ, ಕತ್ತನಿಗಟ್ಟ ಕಾರಿನಗಟ್ಟ ಮತ್ತಿಗಟ್ಟ ಮಾರಿನಗಟ್ಟ, ಇಲ್ಲಿ ಗರ್ವತ್ತು ಗಾವದಾರ ಮಾನೆ, ಅಲ್ಲಿ ಕಾಣೆಣ್ಣೆ ನನ್ನ ಸ್ಥಳ 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 ಮಾನೆ. ಎಲ್ಲಿ ಜೋಗಪ್ಪ ನಿನ್ನರಮಾನೆ, ಎಲ್ಲಿ ಜೋಗಪ್ಪ ನಿನ್ನ ಸ್ಥಳಮಾನೆ, ಎಲ್ಲಿ ಜೋಗಪ್ಪ ನಿನ್ನರಮಾನೆ. ಇದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮುಟ್ಟೆ ಕಟ್ಟಿಕೊಂಡು, ಇದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮುಟ್ಟೆ ಕಟ್ಟಿಕೊಂಡು, ಹೊರಟಳು ಜೋಗಪ್ಪನ ಹಿಂದು ಕೂಡಿ ನಾರಿ, ಹೊರಟಳು ಜೋಗಪ್ಪನ ಮುಂದು ಕೂಡಿ ನಾರಿ, ಹೊರಟಳು ಜೋಗಪ್ಪನ ಹಿಂದು ಕೂಡೆ, ಹೊರಟಳು ಜೋಗಪ್ಪನ ಮುಂದು ಕೂಡಿ ನಾರಿ, ಹೊರಟಳು ಜೋಗಪ್ಪನ ಹಿಂದು ಕೂಡಿ. ಎಲ್ಲಿ ಜೋಗಪ್ಪ ನಿನ್ನರಮಾನೆ, ಎಲ್ಲಿ ಜೋಗಪ್ಪ ನಿನ್ನ ಸ್ಥಳಮಾನೆ, ಎಲ್ಲಿ ಜೋಗಪ್ಪ ನಿನ್ನರಮಾನೆ. ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆ ಗಂಡನ ಬಿಟ್ಟೆ, ಎಳ್ಳಿನ ಹೊಲವ ಬಿಟ್ಟೆ ಒಳ್ಳೆ ಗಂಡನ ಬಿಟ್ಟೆ, ತಳ್ಳಾಡ್ತ ಜೋಗಿ ಕೂಡ ಬರಬಹುದೇನಾ, ಒಳ್ಳಾಡ್ತ ಜೋಗಿ ಕೂಡ ಬರಬಹುದೇನಾ, ತಳ್ಳಾಡ್ತ ಜೋಗಿ ಕೂಡ ಬರಬಹುದೇ, ಒಳ್ಳಾಡ್ತ ಜೋಗಿ ಕೂಡ ಬರಬಹುದೇನಾ, ತಳ್ಳಾಡ್ತ ಜೋಗಿ ಕೂಡ ಬರಬಹುದೇನಾ. ಎಲ್ಲಿ ಜೋಗಪ್ಪ ನಿನ್ನರಮಾನೆ, ಎಲ್ಲಿ ಜೋಗಪ್ಪ ನಿನ್ನ ಸ್ಥಳಮಾನೆ, ಎಲ್ಲಿ ಜೋಗಪ್ಪ ನಿನ್ನರಮಾನೆ. ಉದ್ದಿನ ಹೊಲವ ಬಿಟ್ಟೆ ಮುದ್ದಾಡು ಮಗುವಿನ ಬಿಟ್ಟೆ, ಉದ್ದಿನ ಹೊಲವ ಬಿಟ್ಟೆ ಮುದ್ದಾಡು ಮಗುವಿನ ಬಿಟ್ಟೆ, ಕದ್ದುಡಿ ಜೋಗಿ ಕೂಡ ಬರಬಹುದೇನಾ, ಗುದ್ದಾಡ್ತಾ ಜೋಗಿ ಕೂಡ ಬರಬಹುದೇನಾ, ಕದ್ದೋಡಿ ಜೋಗಿ ಕೂಡ ಬರಬಹುದೇ, ಗುದ್ದಾಡ್ತಾ ಜೋಗಿ ಕೂಡ ಬರಬಹುದೇನಾ, ಕದ್ದೋಡಿ ಜೋಗಿ ಕೂಡ ಬರಬಹುದೇನಾ. ಎಲ್ಲಿ ಜೋಗಪ್ಪ ನಿನ್ನರಮಾನೆ, ಎಲ್ಲಿ ಜೋಗಪ್ಪ ನಿನ್ನ ಸ್ಥಳಮಾನೆ, ಎಲ್ಲಿ ಜೋಗಪ್ಪ ನಿನ್ನರಮಾನೆ, ಎಲ್ಲಿ ಜೋಗಪ್ಪ ನಿನ್ನರಮಾನೆ. ನಾಡೋಜ ಎಚ್.ಎಲ್. ನಾಗೇಗೌಡರು
ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಿಸಿರುವ ಜಾನಪದ ಲೋಕ ಜನಪದರ ಸಮಸ್ತ ಬದುಕಿನ ವಿಸ್ಮಯಗಳನ್ನು ತೆರೆದಿಡುವ ಅದ್ಭುತ ಲೋಕ. ವಿದ್ಯಾವಂತರಾದ ನಾಗೇಗೌಡರು ಯಾವ ಕಾಲಕ್ಕೂ ಹಳ್ಳಿಯನ್ನು ಬಿಡದೆ ಅದನ್ನು ಕಟ್ಟಿಕೊಂಡೇ ಬದುಕಿದವರು. ನೆಲಮೂಲ ಸಂಸ್ಕೃತಿಯ ವಿಹಂಗಮ ನೋಟ ನೀಡುವ ದೇಸಿ ಸಂಪತ್ತಿನ ಸಿರಿಭಂಡಾರ. ಗರಿಬಿಚ್ಚಿ ನಿಂತ ಗ್ರಾಮೀಣ ಭಾರತ ಈ ಜಾನಪದ ಲೋಕ. ಜನಪದರ ತವರು ಮನೆಯಾದ ಜಾನಪದ ಲೋಕಕ್ಕೆ ಬನ್ನಿ, ವೀಕ್ಷಿಸಿ, ಆನಂದಿಸಿ. ವಿವರಗಳಿಗಾಗಿ ಸಂಪರ್ಕಿಸಿ. ಕೈಯಲ್ಲಿ ಕತ್ತಿಯನ್ನು ಜಳಪಿಸುತ್ತಾ ಯಾರ ಮೇಲೋ ಯುದ್ಧಕ್ಕೆ ಹೊರಟ ವೀರನಂತೆ ಕಾಣುವ ವೀರಭದ್ರನ ಕುಣಿತವನ್ನು ನೀವು ಈಗಾಗಲೇ ನೋಡಿರಬೇಕಲ್ವೇ? ದಕ್ಷ ಯಜ್ಞಕ್ಕೆ ಶಿವನನ್ನು ಕರೆಯದೆ ಅವಮಾನಿಸಿದಾಗ ದಕ್ಷ ಸಂಹಾರಕ್ಕಾಗಿ ಶಿವನ ಕೋಪದಿಂದ ಹುಟ್ಟಿದವನು ವೀರಭದ್ರ ಎಂದು ಪುರಾಣಗಳು ಹೇಳುತ್ತವೆ. ವೀರಭದ್ರನ ಹುಟ್ಟಿನ ಹಿನ್ನೆಲೆಯೇ ಹೀಗಿರುವುದರಿಂದ ವೀರಶೈವರು ವೀರಮಾಹೇಶ ನಿಷ್ಠೆಗೆ ವೀರಭದ್ರನನ್ನೇ ತಮ್ಮ ಪ್ರತಿನಿಧಿಯನ್ನಾಗಿ ಮಾಡಿಕೊಂಡಿದ್ದಾರೆ. ವೀರಾವೇಶದಿಂದ ಕುಣಿಯುವ ವೀರಭದ್ರನ ವೇಷಭೂಷಣವು ಅಷ್ಟೇ ಅತ್ಯಾಕರ್ಷಕ. ಕರ್ನಾಟಕದಾದ್ಯಂತ ಮತ್ತು ದೇಶದ ಇನ್ನಿತರ ಭಾಗಗಳಿಂದ
ನಮ್ಮ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ, ಸಲಹೆ, ಸೂಚನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ಹೀಗೆ ಹರಿದು ಬಂದ ವೀಕ್ಷಕರ ಅಭಿಪ್ರಾಯಗಳನ್ನು ಗಮನದಲ್ಲಿರಿಸಿಕೊಂಡು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಮತ್ತು ಸಿರಿಗಂಧ ಕಾರ್ಯಕ್ರಮದ ನಿರ್ಮಾಪಕರೂ ಆದ ಶ್ರೀ ಎಚ್.ಎಲ್. ನಾಗೇಗೌಡರು ಹಾಗೂ ಡಾಕ್ಟರ್ ಸಿ. ವೀರಣ್ಣನವರು ಒಂದು ಸಂವಾದದಲ್ಲಿ ತೊಡಗಿದ್ದಾರೆ. ಸಿರಿಗಂಧ ಧಾರಾವಾಹಿಯಾಗಿ ಪ್ರಾರಂಭ ಆಗಿ 25 ಮಾಲಿಕೆಗಳು ಬಂದಿವೆ. 25 ಕಾರ್ಯಕ್ರಮಗಳನ್ನು ಯಾವುದೇ ವ್ಯಾಪಾರಿ ಉದ್ದೇಶ ಇಲ್ಲದೆ ನಡೆಸುವಂಥದ್ದು ಒಂದು ಸಾಹಸದ ಕೆಲಸ ಮತ್ತು ಆಶ್ಚರ್ಯದ ಕೆಲಸ. ಇಂಥದ್ದೊಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕೆ ಮೂಲತಃ ನೆಲೆಯಾಗಿ ಸೆಲೆಯಾಗಿ ಕೆಲಸ ಮಾಡಿದವರು ಎಚ್.ಎಲ್. ನಾಗೇಗೌಡರು. ನಾಗೇಗೌಡರು ಜಾನಪದ ಲೋಕವನ್ನು ಸ್ಥಾಪನೆ ಮಾಡಿದ್ದಲ್ಲದೆ ಅದರ ಒಂದು ಶಾಖೆಯಾಗಿ ಸಿರಿಗಂಧ ಕಾರ್ಯಕ್ರಮವನ್ನು ಕೂಡ ತರಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಪ್ರಥಮ ಬಾರಿಗೆ ಇಡೀ ಭಾರತದಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಾರಂಭ ಮಾಡಿಸಿದರು ಅನ್ನೋದು ನಾವೆಲ್ಲ ಕೂಡ ಮೆಚ್ಚಬೇಕಾದಂಥ ಸಂಗತಿ. ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ಕರ್ನಾಟಕ ಜನತೆಯ ಸಂಸ್ಕೃತಿಯನ್ನು, ಅವರ ಸಂಪತ್ತನ್ನು ಎಲ್ಲ ಜನಕ್ಕೆ ಹಂಚ್ತೀವಿ ಅಂತ ಹೇಳಿಕೊಂಡಿದ್ವಿ. ಇಲ್ಲಿವರೆಗೆ ಸಾಕಷ್ಟು ನಾವು ಜನತೆಗೆ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಈಗ ಇದರ ರೂವಾರಿಯಾದಂಥ ನಾಗೇಗೌಡರನ್ನು ನಾನು ಕೆಲವು ವಿಚಾರಗಳನ್ನು ಕೇಳ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಹೇಗೆ ಸಂತೋಷ ತಂದಿದೆ ಅಥವಾ ಅವರ ಅತೃಪ್ತಿ ಏನು, ಇಂಥ ವಿಚಾರಗಳನ್ನು ಅವರು ನಿಮಗೆ ಅದನ್ನು ತಿಳಿಸಲಿದ್ದಾರೆ. ನಮಸ್ಕಾರ ನಾಗೇಗೌಡರಿಗೆ. ನಮಸ್ಕಾರ. ಈ 25 ಸಿರಿಗಂಧ ಕಾರ್ಯಕ್ರಮಗಳನ್ನು ತಾವು ನೋಡಿದ್ದೀರಿ, ಅದರಲ್ಲಿ ಪಾಲ್ಗೊಂಡಿದ್ದೀರಿ, ಅದರ ತಯಾರಿಕೆಯಲ್ಲಿ ಬೆರೆತಿದ್ದೀರಿ. ನಿಮ್ಮ ಮನಸ್ಸಿಗೆ ಇದರ ಫಲ ಎಷ್ಟು ಅಂತ ಅನಿಸಿದೆ ಅನ್ನೋ ಅದನ್ನು ಕೆಲವನ್ನ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ತೀರಾ ಸರ್? ನಾನು ಕಳೆದ 25 ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ಅದರ ಹಲವಾರು ಮುಖಗಳನ್ನು ನಾನು ನೋಡಿದ್ದೇನೆ, ಕೇಳಿದ್ದೇನೆ ಮತ್ತು ಭಾಳ ತೃಪ್ತಿಪಟ್ಟಿದ್ದೇನೆ. ಅತ್ಯಂತ ಹೆಚ್ಚಿನ ತೃಪ್ತಿಯನ್ನು ಕೊಟ್ಟಿರೋದು ಅಂತ ಅಂದರೆ ಈ ಸಿರಿಗಂಧ ಧಾರಾವಾಹಿಯ ಈ ಪ್ರಸಾರ ದೂರದರ್ಶನದಲ್ಲಿ. ಈ ಜಾನಪದ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಎಲೆಮರೆಕಾಯಿ ಆಗಿದ್ದಂಥ ಕಲಾವಿದರನ್ನ ನೀವು ಹೊರಗಡೆ ಕರ್ಕೊಂಡ್ಬಂದು ಲೋಕಕ್ಕೆ ಪರಿಚಯ ಮಾಡಿಕೊಟ್ರಿ. ಹೌದು. ಈಗ ಸಿರಿಗಂಧದಲ್ಲೂ ನಾವು ಆ ಕೆಲಸ ಮಾಡಬೇಕು ಅನ್ನೋ ಆಶಯನ ನೀವು ಹೇಳಿದ್ದೀರಿ. ಹೌದು. ಎಷ್ಟೋ ಜನ ಈಗಾಗಲೇ ಪ್ರಖ್ಯಾತರಾಗಿರೋರ ಬಗ್ಗೆನೇ ನಾವು ಹೇಳೋಕ್ಕಿಂತ ಎಷ್ಟೋ ಜನ ಕಲಾವಿದರು ಎಲೆಮರೆಕಾಯಿ ಆಗಿ ಯಾರಿಗೂ ಪರಿಚಯ ಆಗದೆ, ಲೋಕಕ್ಕೆ ಪರಿಚಯ ಆಗದೆ, ಅವರ ಅಪೂರ್ವವಾದಂಥ ಕಲೆ ಜನಕ್ಕೆ ತಲುಪಲಿಲ್ಲ ಅನ್ನೋಂಥ ನೋವಿನೆಲ್ಲ ಅವರು ಇದ್ದು ಬಿಡ್ತಾರೆ. ಅಂಥ ಕೆಲಸನ ಈಗ ಸಿರಿಗಂಧ ಮಾಡ್ತಾ ಇದೆ. ನೀವು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳನ್ನು ಹೇಳಬೇಕು. ವಾಸ್ತವವಾಗಿ ಪ್ರಸಿದ್ಧರ ವಿಷಯಗಳನ್ನು ನಾವು ಹೆಚ್ಚಾಗಿ ಹೇಳಿದೇ ಬಹಳ ಹಿಂದುಳಿದಿರ್ತಕ್ಕಂಥ ಎಲೆಮರೆ ಕಾಯಿಲಿರ್ತಕ್ಕಂಥ ಜನರನ್ನು ನಾನು ಇಲ್ಲಿವರೆಗೆ ನನ್ನ ಜಾನಪದ ಕ್ಷೇತ್ರದ ಕಾರ್ಯದಲ್ಲಿ ಅದನ್ನು ನಾನು ಗುರುತಿಸ್ಕೊಂಡಿದ್ದೇನೆ. ಯಾರಲ್ಲಿ ಏನಿದೆ, ಯಾವ ಶಕ್ತಿ ಇದೆ, ಯಾವ ಒಂದು ಅಪಾರವಾದಂಥ ಒಂದು ಸಾಹಿತ್ಯ ಇದೆ, ಕಲೆ ಇದೆ ಅನ್ನೋದನ್ನು ಗೊತ್ತಿದೆ. ಅವ್ರನ್ನ ಈಗಾಗಲೇ ನಾವು ಅನೇಕ ಜನರನ್ನು ನಾವು ದೂರದರ್ಶನದ ಮೂಲಕ, ನಾವು ಸಿರಿಗಂಧದ ಮೂಲಕ ನಾವು ಪ್ರಸಾರ ಮಾಡಿದ್ದೀವಿ. ಇನ್ನು ಮುಂದೆಯೂ ಅದೇ ಕೆಲಸ ಮಾಡ್ತೀವಿ. ಅಲ್ಲೆಲ್ಲೇ ಕೆಲವರು ತಜ್ಞರು ಮುಂತಾದವ್ರನ್ನ ನಾವು ಭೇಟಿ ಮಾಡ್ತೀವಿ. ಆದರೆ ಅದೇ ಅಷ್ಟೇ ಅಲ್ಲ ನಮ್ಮ ಕೆಲಸ. ಎಷ್ಟೋ ಜನ ಅಜ್ಞಾತರಾಗಿ ಉಳಿದಿದ್ದಾರಲ್ಲ, ಅವ್ರು ಇರ್ತಕ್ಕಂಥ ಹುದುಗಿರ್ತಕ್ಕಂಥ ಕಲೆಯನ್ನು ನಾವು ಪ್ರದರ್ಶನ ಮಾಡೋದಕ್ಕೆ, ತೋರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಕೆಲಸ ನಾವು ತಪ್ಪದೇನೆ ಮಾಡ್ತೀವಿ ಅನ್ನೋದನ್ನು ಭರವಸೆಯನ್ನು ನಾನು ಕೊಡಬಲ್ಲೆ. ನಮ್ಮ ಕಾರ್ಯಕ್ರಮ ಬರೀ ಮನರಂಜನೆ ಒಂದೇ ಅಲ್ಲ, ಅದು ತಿಳುವಳಿಕೆಯನ್ನು ಕೊಡಬೇಕು, ಜ್ಞಾನವನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ. ಜಾನಪದದ ಬಗ್ಗೆ ಎಲ್ರಿಗೂ ಎಲ್ಲ ವಿಷಯಗಳು ಗೊತ್ತಿರೋದಿಲ್ಲ. ಒಬ್ರಿಗೆ ಗೊತ್ತಿರೋವಷ್ಟು ಇನ್ನೊಬ್ರಿಗೆ ಗೊತ್ತಿರೋದಿಲ್ಲ. ಯಾರೋ ಒಬ್ಬರು ಚೆನ್ನಾಗೆಲ್ಲ ತಿಳ್ಕೊಂಡಿರ್ತಕ್ಕಂಥವ್ರು ಅಥವಾ ವಿಷಯ ಅವರಿಗೆ ಮನವರಿಕೆ ಆಗಿರ್ತಕ್ಕಂಥವ್ರು ಮತ್ತೆ ಮತ್ತೆ ಹೇಳುವಾಗ ಇದು ಪದೇ ಪದೇ ರಿಪಿಟೇಷನ್ ಆಗ್ತದೆ, ಪುನರುಕ್ತಿ ಆಗ್ತದೆ ಅನ್ನೋ ಭಾವನೆ ಬರ್ಬೋದು. ಆದರೆ ಕಲೆಯನ್ನೇ ನೋಡಿದಂಥವರು ಅವರಿಗೆ ನಾವು ಅದನ್ನು ಪರಿಚಯ ಮಾಡಿಕೊಡುವಾಗ ಒಂದು ಸ್ವಲ್ಪ ವೀರುಗಳನ್ನು ನಾವು ಹೆಚ್ಚು ಸಲ ಹೇಳಬೇಕಾಗಿ ಬರ್ತದೆ. ಒಂದೊಂದು ಸಲ ಹೆಚ್ಚು ಅನ್ನೋ ಒಂದು ಕಡೆ ಅನ್ನೋ ಭಾವನೆ ಬರ್ತದೆ. 2-3 ಸಲ ಇದನ್ನೇ ಹೇಳಿದ್ರಲ್ಲ ಅನ್ನೋ ಭಾವನೆ ಬರ್ತದೆ. ಅಂಥದನ್ನು ನಾವು ಮುಂದೆ ಅದನ್ನು ತಪ್ಪಿಸಿಬಿಡ್ತೀವಿ. ತಪ್ಪಿಸಿ ಅದನ್ನು ಯಾವುದನ್ನು ಎಷ್ಟನ್ನು ಹೇಳಬೇಕೋ ಅದನ್ನು ನಾವು ಹೇಳೋದಕ್ಕೆ ಮುಂದೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿಯವರೆಗೆ ದೊರೆತ ನಿಮ್ಮ ಬೆಂಬಲದಿಂದ ನಾವು ಇಷ್ಟು ದೂರ ಬಂದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸಗಳು ಸಿರಿಗಂಧಕ್ಕೆ ಹೀಗೆಯೇ ಮುಂದುವರೆದರೆ ನಾವು ಮತ್ತಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ನೀಡಲು ಸಹಾಯವಾಗುತ್ತದೆ.
ಮುಂದಿನ ವಾರ ಎಂದಿನಂತೆ ನಾವು ನೀವು. ಅಲ್ಲಿಯವರೆಗೆ ನಮಸ್ಕಾರ. ನಾಡೋಜ ಎಚ್.ಎಲ್. ನಾಗೇಗೌಡರು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಿಸಿರುವ ಜಾನಪದ ಲೋಕ ಜನಪದರ ಸಮಸ್ತ ಬದುಕಿನ ವಿಸ್ಮಯಗಳನ್ನು ತೆರೆದಿಡುವ ಅದ್ಭುತ ಲೋಕ. ವಿದ್ಯಾವಂತರಾದ ನಾಗೇಗೌಡರು ಯಾವ ಕಾಲಕ್ಕೂ ಹಳ್ಳಿಯನ್ನು ಬಿಡದೆ ಅದನ್ನು ಕಟ್ಟಿಕೊಂಡೇ ಬದುಕಿದವರು. ನೆಲಮೂಲ ಸಂಸ್ಕೃತಿಯ ವಿಹಂಗಮ ನೋಟ ನೀಡುವ ದೇಸಿ ಸಂಪತ್ತಿನ ಸಿರಿಭಂಡಾರ. ಗರಿಬಿಚ್ಚಿ ನಿಂತ ಗ್ರಾಮೀಣ ಭಾರತ ಈ ಜಾನಪದ ಲೋಕ. ಜನಪದರ ತವರು ಮನೆಯಾದ ಜಾನಪದ ಲೋಕಕ್ಕೆ ಬನ್ನಿ, ವೀಕ್ಷಿಸಿ, ಆನಂದಿಸಿ. ವಿವರಗಳಿಗಾಗಿ ಸಂಪರ್ಕಿಸಿ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.